ಅಮ್ಮ ಆ ಫ್ಯಾಕ್ಟ್ರಿ ಓನರ್ ತಕ್ಕ ಹೋಗ್ಬಿಡ್ಲೇನಮ್ಮ. ಹೋಗ್ಬಿಟ್ಟು ನಾನು ಮಾತಾಡ್ಕೊಂಬಿಟ್ಟು ಬರಲ್ಲ ಫ್ಯಾಕ್ಟ್ರಿ ಓನರ್ ತಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬರಲ್ಲ. ಹಿಂಗೆ ನಾನು ಕಷ್ಟ ಆಗಿದ್ದೀನಿ ಅಂತ ಅವ್ರು ಹೇಳಿಲ್ವೇ, ಕಷ್ಟದಾಗಿರೋ ಹೆಣ್ಮಕ್ಳು ಅಂದರೆ ನನಗೆ ಬೋಲ್ ಇಷ್ಟ, ನನಗೆ ಹಂಗೆ ಅಂತ ಹೇಳಿಲ್ವಾ. ಅದಕ್ಕೆ ಈಗ ನಾನು ಕಷ್ಟದಾಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂಬಿಟ್ರೆ ಆವಾಗ ನೋಡು ಎಲ್ಲ ನನ್ನ ಮೇಲೂ ಪಿರುತಿ ಬಂದ್ಬಿಡ್ತದೆ ಕಣಮ್ಮ. ನನ್ನ ಮೇಲೂ ಪಿರುತಿ ಬರೋಕ್ಕೆ ನಾನು ಅದೇ ನೀನು ಹೇಳ್ದಂಗೆ ಏನಿಯಾ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಗೊಂಡು ಹೋಗೋಣ ಅಂತ ಅಂದ್ಕೊಂಡು ಕ್ಯಾರೆಟ್ ಹಲ್ವಾನ ಮಾಡ್ಬಿಟ್ಟು ಮಡಗಿದ್ದೀನಿ. ಅದಕ್ಕೆ ನೀನೇನೋ ಹ್ಞೂ ಅಂದರೆ ಕ್ಯಾರೆಟ್ ಹಲ್ವಾನ ಹಂಗೆ ತಗೊಂಡು ಹಂಗೇನೇ ಓದ್ತೀನಿ ಕಣಮ್ಮ, ಕೇಳ್ಕೊಂಬಿಟ್ಟು ಬರ್ತೀನಿ ಕ್ಯಾರೆಟ್ ಹಲ್ವಾ ಎಲ್ಲ ನನಗೆ ಕೊಟ್ಟು. ಇಂಥವಕ್ಕೆಲ್ಲ ತಡ ಮಾಡಬಾರ್ದೆ ಮಂಗ. ತಡ ಮಾಡ್ಕೊಂಡು ಕುಂತ್ಕೊಬೇಡ, ಹೋಗು ಸರ್ನ. ಹೋಗ್ಬಿಟ್ಟು ಸರ್ನ ಹೇಳ್ಬಿಟ್ಟು ಹಿಂಗೆ ಸಾಂತನ ಈಸ್ ಮಾಡ್ಕೊಂಬಿಟ್ಟು ಬಾ. ನಿನ್ನ ಗಂಡ ಕಣಮಿ, ನಿನ್ನ ಗಂಡ ನಾಲಾಯಕ್ ನನ್ನ ಮಗ, ನಿನಗೇನು ನಿನ್ನ ಜೀವನಕ್ಕೆ ತಂದಾಕೋದಿಲ್ಲ. ಕುಡಿಯ ಉಣ್ಣ ತಿನ್ನ ಮನೆ ಕಳ ಬರೀ ಇದೆ ನಿನಗೆ. ನಿನ್ನ ಗಂಡಂದಂತುನ್ವೆ ನೋಡು, ನಿನ್ನ ಜೀವನ ಸೆಟ್ಲ್ ಆಗಬೇಕು ಅಂದರೆ ಬೇರೆ ಏನಾರ ಮಾಡಲೇಬೇಕು. ಇರೋ ಜಮೀನು ಮಾರಂಗಿಲ್ಲ, ನಿನ್ನ ಗಂಡ ಕುಡ್ಕ ತಂದು 10 ರೂಪಾಯಿ ತಂದು ಹಾಕಂಗಿಲ್ಲ ನೋಡು. ಆವ ಏನಾರ ಒಪ್ಕೊಂಬಿಟ್ಟ ಅಂತಂದರೆ ನಿನ್ನ ಜೀವನ ಸೆಟ್ಲ್ ಆದಂಗೆ ಹೆಂಗನ ಮಾಡ್ಬಿಟ್ಟು ಸುಮ್ಕೇನೆ ಒಪ್ಸ್ಕೊಳಂಗೆ ಮಾಡ್ಬಿಟ್ಟು ನಿನ್ನ ಪಾಡು ನೀನು ಎದ್ದೋಳ್ಬಿಡು. ಅದಕ್ಕೆ ಇವನು ಬಂದ. ಹೇಳು ಮೈದು. ಅದಕ್ಕೆ ನಾನಂತೂ ಸರಿಯಾಗಿ ಊದ್ಬಿಟ್ಟು ಬಂದಿದ್ದೀನಿ. ನನ್ನ ಹೆಂಡತಿಗೂ ಇನ್ನೊಂದು ಕಿತ ಕುಡ್ದು ಅಷ್ಟೇ ಏನಿಯ ನೀನು ಇನ್ನೊಂದು ಕಿತ ಅವ್ನ ಜೊತೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಊದ್ಬಿಟ್ಟು ಬಂದಿದ್ದೀನಿ. ಏನು ನನ್ನ ಮೇಲೆ ರೈತ ಆಯ್ತಾಳೆ, ನನ್ನ ಮೇಲೆ ನೀನಿಯ ಅಲ್ಲ ಏನು ನನಗೆ ಡೈವರ್ಸು ಕೊಡೋಕ್ಕಿಲ್ಲ, ಏನೂ ಇಲ್ಲ. ಅವ್ನ ಜೊತೆ ತಿರ್ಗಾ ಅಂತದ್ದು ಏನೈತೆ, ಅವ್ನ ಜೊತೆ ಕೆಲಸನೇ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಉಗುತ್ಬಿಟ್ಟು ಬಂದಿದ್ದೀನಿ ನಾನಂತೂ. ಅವಳಂತೂ ಇನ್ನು ಹೋಗ್ಬಿಟ್ಟು ಕೆಲಸ ಅಂತ ಹೇಳ್ಬಿಟ್ಟು ಏನು ಹೋಗೋದು ಇಲ್ಲ, ಕೆಲಸ ಮಾಡೋದೂ ಇಲ್ಲ ಇನ್ನು ಅವ್ನ ಜೊತೆ. ಅಷ್ಟೆಲ್ಲ ಉಗುತ್ತಾಕ್ಬಿಟ್ಟು ಬಂದಿದ್ದೀನಿ ನನ್ನ ಮಗ. ಇನ್ನೊಂದು ಕಿತ ನನ್ನ ಹೆಂಡತಿ ಸಬಸಕ್ಕೆ ಬರಲ್ಲ ಬಿಡಿ. ಎಂಥ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ಯಾ ನೀನಂತೂ. ನೀನು ಹೆಂಡತಿನೋ ಹಡಕವಾಗಿಕ್ಕ ಇವಳೇನದ್ಲು ನೀನು ಎಂಡ್ರು ನೇತ್ರ. ನಾನು ಹಿಂದೆ ಬಿಟ್ಬಿಟ್ಟು ಆ ಮನೆಯಾಳು ನನ್ನ ಮಗುನಿಂದ ತಿರ್ಕೊಂಡು ಬಿದ್ದವಳಿ. ಆ ಮನೆಯಾಳು ನನ್ನ ಮಗ ಅವನಲ್ಲ, ಅವನಿಂದ ನೀನು ತಿರ್ಕೊಂಡು ಇದು ಮಾಡ್ಕೊಂಡು ಬಿದ್ದವಳಿ. ಅಯ್ಯೋ ನನಗಂತೂ ಏನು ಮಾಡೋಣ, ಹೆಂಗನ ಮಾಡೋಣ. ನನ್ನ ಮಗು ನೋಡಿಸ್ಬೇಕು ಅಂದರೆ ಅವ್ನು ದುಬೈನೋನಲ್ವಾ, ನನ್ನ ಎಂಡ್ರು ನೇತ್ರ. ನಾನು ಹೇಳಿದ್ ಕೇಳೋದೇನೇ ಇಲ್ಲ. ಅದಕ್ಕೆಲ್ಲ ಪಿಲಾನ್ ಮಾಡೋಣ, ಸುಮ್ಕಿರು. ನೀವು ಗೊತ್ತಾಗಕ್ಕಿಲ್ಲ ನಿಮಗೆ. ನಾನು ಪಿಲಾನ್ ಮಾಡ್ತೀನಿ ನೋಡು. ಇವತ್ತೊಂದೇ ಒಂದಿನ ಕೂಲಿಗೆ ಹೋಗ್ಬಿಟ್ಟು ದುಡ್ಕೊಂಬಿಟ್ಟು ಬತ್ತೀಯಾ, ಒಂದು 400 ರೂಪಾಯಿ ದುಡ್ಕೊಂಬಿಟ್ಟು ಬಾ. ಮನೆಗೆ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ. ಹೊತ್ತಿಗೆ ಕೂಲಿಗೆ ಹೋಗೋಕ್ಕೆ ಬೇಜಾರಾಯ್ತದ. ಅದಕ್ಕೆ ನನಗಂತೂ ಯಾರು ಒಯ್ತಾರೆ ಅಂತ ಅಷ್ಟೊಂದೆಲ್ಲ ಜಮೀನು ಇಕ್ಕೊಂಡು ಹೋಗೋಕ್ಕೆ ಒಂಥರ ಅನ್ನಿಸ್ತದೆ. ನೀವು ನೋಡ್ರೆ ಹೋಗು ಅಂತ ಹೇಳ್ತೀರಾ. ಯಾವ ಕಡೆಯಿಂದ ಯಾವ ಕಡೆ ಹೋಗ್ಲಿ ನೀವೇ ಹೇಳಿ. ಹಿಂಗಂದ್ರೆ ಹೆಂಗ್ ಮೈದು? ನಿನ್ನೂ ನೇತ್ರನೂ ಒಂದು ಮಾಡೋ ಜವಾಬ್ದಾರಿ ನಂದು. ನೀನು ಏನು ತಲೆ ಕೆಡಿಸ್ಕೊಬೇಡ. ನೀನು ಹೋಗು ಸುಮ್ಕೆ ನೀನು ದುಡ್ಕೊಂಬಿಟ್ಟು ಹೋಗು. ನಿಮ್ಮ ಅಣ್ಣಂತೂ 10 ಪೈಸೆ ನೀವು ದುಡಿಯೋದಿಲ್ಲ, 10 ಪೈಸಾ. ಅದಕ್ಕೆ ನೀನನ್ನ ದುಡಿದ್ರೆ ನಂಗೆ ಒಂಥರ ಸಪೋರ್ಟ್ ಇದ್ದಂಗೆ ಇರ್ತದಲ್ವಾ. ಸರಿ ಬಿಡಿ, ಆಯ್ತು, ಏನೋ ಒಂದು ಮಾಡ್ತೀನಿ. ಈ ನೇತ್ರ ಅದಿಷ್ಟು ದಿನ ಅವನ ಜೊತೆ ಇತ್ತರು ನಾನು ನೋಡೇ ಬಿಡ್ತೀನಿ. ಅಮ್ಮ ದುಡಿಸ್ಕೊಳಕ್ಕೆ ಹೆಂಗೊಂದು ಬಕ್ರ ಸಿಕ್ಕದ, ಅದಕ್ಕೆ ಹೇಳಿದ್ದು ಸಿಗ್ದೋರ್ನೆಲ್ಲ ಉಪಯೋಗಿಸ್ಕೋಬೇಕೆ ಪ್ರೇಮಿ ಅಂತ ಹೇಳ್ಬಿಟ್ಟು. ಈಗ ಕ್ಯಾರೆಟ್ ಹಲ್ವಾ ತಗೊಂಡು ಹೋಗು ಡೈರೆಕ್ಟಾಗಿ. ಹೆಂಗೋನು ಅವಳು ರಾಧ ರಿಜೆಕ್ಟ್ ಮಾಡೋಳಲ್ಲ ಪ್ರಪೋಸಲ್ಲ. ಈಗ ನಿಂದು ಒಪ್ಕೋತಾರೆ. ನಿನ್ನ ಕಷ್ಟ ಎಲ್ಲ ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ನಿನ್ನ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ಎಲ್ಲ ಆಮೇಕಿಂದ ಸರ್ ನೋಡು. ನಿನ್ನ ಕಷ್ಟ ಎಲ್ಲ ಹೇಳ್ಕೊಂಡ್ಮೇಲೆ ಸರಿ ಆಯಿತು. ರಾಧಾ ತುಂಬ ಒಳ್ಳೆ ಹುಡುಗಿ. ಮದುವೆ ಮಾಡ್ಕೊಳ್ಳೋಣ ಅಂದರೆ ಈ ರಾಧಾ ಒಪ್ಪೋದೇ ಇಲ್ವಲ್ಲ. ಡೈವರ್ಸ್ ಆಗಿಲ್ಲ, ಏನಾಗಿಲ್ಲ, ಗಂಡನ ಜೊತೆ ಒಂಚೂರು ಚೆನ್ನಾಗಿಲ್ಲ. ನನ್ನ ಜೊತೆನೇ ಮದುವೆ ಆದರೆ ನಮ್ಮದೂ ಹೆಂಗೋನು ಎಲ್ಲನೂ ಬ್ರ್ಯಾಂಡೆಲ್ಲ ಇಂಪ್ರೂವ್ ಮಾಡ್ಕೊಂಡು ಅವಳು ಪೌಡ್ರು ಮಾಡ್ತಾಳೆ. ಬೇಕಾದ್ರೆ ಕೆಲಸದವ್ರು ನಿಕ್ಕೊಂಡು ಪೌಡ್ರು ಮಾಡ್ಕೊಂಡು ನಮ್ಮದೇ ಫ್ಯಾಕ್ಟ್ರಿನಾಗೆಲ್ಲ ಕೆಲಸ ಮಾಡ್ಕೊಂಡಿರ್ಬೋದು ಇವಳು. ಇವಳು ಯಾಕೆ ಒಪ್ಕೋತಾ ಇಲ್ಲ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ನನ್ನ ಹೆಂಗನ ಮಾಡಿಬಿಟ್ಟು ನಾನು ಇವಳನ್ನೇ ಮದುವೆ ಮಾಡ್ಕೋಬೇಕಲ್ವ ನಾನು. ರಾಧಾ ನೋಡಿದ್ರೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಪ್ತಾನೇ ಇಲ್ಲ. ಅದೇ ಬೇಜಾರಾಗಿರೋದು ನನಗೆ. ಏನೋ ನೀನು ಇನ್ನೂ ಇಲ್ಲ ಇದೆಯಾ? ನೀನು ಹೋಗೋದು ಬಿಟ್ಬಿಟ್ಟು ನಮ್ಮನೆಗೆ ಕುತ್ಕೊಂಡು ಹಿಂದೆಗಡೆ ಮನೆಗೆ ಸೇರ್ಕೊಂಡ್ಬಿಟ್ಟಿದ್ಯಾ ನೀನು. ನೋಡು, ನೀನು ಇಲ್ಲಿ ಇರಂಗಿಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ನೀನು ಹೋಗ್ತಾ ಇರಬೇಕಷ್ಟೇನೆ. ನನ್ನ ರಾಧಾ ನಿನ್ನ ಜೊತೆ ಕೆಲಸ ಮಾಡಲ್ಲ ಅಂತಂದಮೇಲೆ ನೀನು ಯಾಕ್ಲ ಬಂದ್ಬಿಟ್ಟು ಇಲ್ಲಿದೆಯಾ ನೀನು? ನನ್ನ ಹೆಂಡ್ತಿ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಮಾತ್ರ ಕೆಲಸ ಮಾಡಬಾರ್ದು ಅಷ್ಟೇ. ನೀನು ಇಲ್ಲಿರೋದೇನಿಯಾ? ನೀನು ದೊಡ್ಡ ಹೆಚ್ಚಾಗೋಗ್ಬಿಟ್ಟಾಯ್ತು. ನೀನು ಮೊದಲಿಂದ ತೊಲಗಲೇ. ಏಯ್ ಮಾನ್ಗೆಟ್ ನನ್ನ ಮಗನೇ ಶ್ಯಾಮ, ಮೊದಲು ನೀನು ತೊಲಗ ಇಲ್ಲಿಂದ. ಅಮ್ಮ ಏನಮ್ಮ ಹೇಳ್ತಾ ಇದೆಯಾ? ನೀನು ನನ್ನ ಮಗ ನೋಡಮ್ಮ, ನನ್ನ ಹೆಂಡತಿ ಜೊತೆ ಓಡಾಡ್ಕೊಂಡು ಹೆಂಗೆ ಬಿದ್ದವನಿ ಅಂತ ಹೇಳ್ಬಿಟ್ಟು. ಯಾರಲ್ಲ ನೀನು ಹೆಂಡತಿ ಅಂತಂದ್ರೆ ಯಾರಲ್ಲ? ನೀನು ಹೆಂಡತಿಗೂ ನಿಂಗೂ ಏನೋ ಐತೆನ್ಲ ಸಂಬಂಧ, ನಿಂಗೆ ಗೊಸಿ ನನ್ನ ಸಂಬಂಧ ಐತೆನ್ಲ? ಹೆಂಡತಿ ಸೀಮೆಗಿದ್ದಾರೆ ಹೆಂಡತಿ. ಒಂದಿನ ನೆಟ್ಟಗೆ ನೋಡ್ಕೊಂಡು ಯೋಗ್ಯತೆ ಹೇಳಿದ್ರೆ ನನ್ನ ಮಗ ನೀನು ಹೆಂಡತಿ ಅಂತ ಬೇರೆ ಹೇಳ್ತಿಗೆಲ್ಲ ಹೆಂಡತಿ ಅಂತ ಹೇಳ್ಬಿಟ್ಟು. ಯಾವತ್ತು ನೋಡ್ಕೊಂಡಿದ್ಯಾ ಹೆಂಡತಿ ಥರ ನೀನು? ಒಂದಿನ ತೋರಿಸ್ಬಿಡು, ಇಂಥ ದಿನ ನೋಡ್ಕೊಂಡಿದ್ದೀನಿ ನಾನು ಹೆಂಡತಿನ ಅಂತ ಹೇಳ್ಬಿಟ್ಟು. ನೋಡ್ಕೊಂಡಿಲ್ಲ. ಅವಳ ಪಾಡ್ಗಳು ಹೆಂಗೋ ದುಡ್ಕೊಂಡು ಅವಳ ಪಾಡ್ಗಳು ಅವಳೆ ಕಷ್ಟ ಸುಖ ಇದು ಮಾಡ್ಕೊಂಡು ಹೆಂಗೋನುವೆ ಕಾಳಿ ನನ್ನ ಮಗನೇ. ಈಗ ಬಂದು ತಿಳಿದಿರೋದೆಲ್ಲ ಮಾತಾಡ್ತಿದ್ಯಲ್ಲ ನೀನು. ನೀನು ಯೋಗ್ಯತೆ ನನಗೆ ಗೊತ್ತಿಲ್ವೇಂದ ನಿನಗೆ? ಏನು ಗೊತ್ತಿಲ್ವೇನಾ? ಹಂಗಂದ್ರೆ ಡೈವರ್ಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಇವನಿಂದ ತಿರ್ಕೊಂಡು ಬಿದ್ದವಳೆ. ನಾಚಿಕಾಕಿಲ್ವಾ? ನೀನು ನೋಡ್ರಿ ನನ್ನ ಬೇಕಾದ್ರೆ ಮನೆಯಿಂದ ಈಚೆ ಕಡೆಗೆ ಹಾಕ್ತೀಯ, ಆದರೆ ಈ ನನ್ನ ಮಗನ ಮಾತ್ರ ಮನೆ ಒಳಗಡೆ ಕೂರಿಸ್ಕೊಂಡಿದ್ದೀಗಲ್ಲಮ್ಮ ನೀನು. ಲೈ ಈಗ ಮೂಲೆಗಿರ ಪರಕೆ ತಗೊಂಡು ಅಂದರೆ ಮಗನೇ ಓಡ್ತಿರ್ಬೇಕಷ್ಟೇ. ನೀವು ಮೂಲೆಗಿರ ಪರಕೆ ಎತ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ. ಮಾಡಿರೋ ನೀನು ಅಲ್ಕ ಕೆಲಸ. ಹೋಗಿ ನಂಗೆ ನೇತ್ರ ಬೇಕು ಅಂತ ಹೇಳ್ಬಿಟ್ಟು ಓಡೋದ ನೀನು ಅಲ್ವೇನ್ಲ? ನೇತ್ರ ಬೇಕು ನನಗೆ ಅಂತ ಹೇಳ್ಬಿಟ್ಟು. ಮತ್ತು ಓಡೋದ್ಮೇಲೆ ಇನ್ನೇನ್ಲ ಮಾಡೋಕ್ಕಾಯ್ತದೆ? ಹೋಗು ಅಲ್ಲೇ ನೀ ಬಿದ್ದು ಅಲ್ಲೇ ಇರು. ಬೇಡ ಅಂತಂದ್ರೆ ಯಾರು? ಈಗ ಬಂದ್ಬಿಟ್ಟು ಅಳ್ಳಾಡ್ಸ್ಕೊಂಡು
ಸಾ ನೀವೇನು ಬೇಜಾರು ಮಾಡ್ಕೋಬೇಡಿ. ಈ ನನ್ನ ಮಗ ಹಂಗೆ ಆಡ್ತಾನೆ ಅಂತ ಹೇಳ್ಬಿಟ್ಟು ಇವನಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಯಾವಾಗ ನಮ್ಮ ಮಾನ ಮರ್ಯಾದೆ ಕಳೆದ ನೇತ್ರಿ ಜೊತೆ ಹೋದ್ನು ಅವಾಗೆ ನಾವು ಬಿಟ್ಬಿಟ್ವಿ. ತಗೊಳ್ಳಿ ಸಾ, ತಗೊಳ್ಳಿ. ಅಯ್ಯೋ ಬಟ್ ತುಂಬ ತಿನ್ನಿ. ನೀವು ಕೊಟ್ಟಿರೋ ಗಿಫ್ಟು ನನಗೆ ಭಾಳ ಇಷ್ಟ ಆಯಿತು ಸಾ. ಅಲ್ಲ ಸಾ, ಬಂಗಾರದ ಉಂಗುರವ ಕೊಡ ಅಂತ ಅವಶ್ಯಕತೆ ಏನಿತ್ತು ಸಾ? ನನಗೆ ಎದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಬಂಗಾರದ ಉಂಗುರ ಬೇರೆ ಕೊಟ್ಟಿದ್ದೀರಾ? ಅಯ್ಯೋ 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 ಅಮ್ಮ, ಬಂಗಾರದ ಉಂಗ್ರ ಕೊಟ್ಟವನಿ ಅಂತ ಹೇಳ್ಬಿಟ್ಟು ನೀನು ಅಯ್ಯಪ್ಪನ ಪರ ಮಾತಾಡ್ತಿದ್ದೀನಮ್ಮ ನೀನು. ಏಯ್ ಮಗ ಆಗಿತ್ಕೊಂಡು ಒಂದೊತ್ತು ಊಟ ಹಾಕಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಒಂದೊತ್ತನ ಹಾಕ್ತಿದ್ದೆ ಅಂತ ನೀನು ಊಟವಾ? ಇಲ್ಲ ಒಂದೊತ್ತು ಹಾಕ್ತಿದ್ದೆ. ಇವಾಗ ಬಂದ್ಬಿಟ್ಟಿಲ್ಲಿ ಇದು ಮಾಡಿ ದೌಲತ್ ಮಾಡ್ಕೊಂಡು ದುರಂಕಾರ ಮಾಡ್ತಿದ್ದೀಗ ಇಲ್ಲ ನೀನಂತೂ. ಓಹೋ, ಅವ್ರ ಉಂಗ್ರನ್ನ ಕೊಡ್ತಾರೆ, ಏನಾರ ಕೊಡ್ತಾರೆ, ಅದನ್ನ ಕಟ್ಕೊಂಡು ನಿನಗೇನ್ಲ ಆಗ್ಬೇಕು ಮೂದೇವಿ? ಮೊದಲಿಂದ ನೀನು ನೋಡ್ಕೊ ಹೋಗ್ಲಾ. ನೋಡಿ ಸಾ, ಏನಾರ ಬೇಕಾದ್ರೆ ಕೇಳಿ. ದೋಸೆ ಇನ್ನೊಂದು ಒಯ್ತಾ ಇರ್ತೀನಿ, ಬೆಣ್ಣೆ ದೋಸೆ ಒಯ್ದಿದ್ದೀನಿ ಸಾ. ಬೋಲ್ ಇಷ್ಟ ಬೆಣ್ಣೆ ದೋಸೆ ಅಂತಂದರೆ. ನನಗೇನೇ ಅದಕ್ಕೆ ಮಾಡಿದ್ದೆ. ನಿಮಗೂ ಇಷ್ಟ ಆಯ್ತದೆ ನೋಡಿ. ಚೆನ್ನಾಗಿ ತಿನ್ನಿ ಸರಿನಾ? ಇನ್ನೇನಾರ ಬೇಕಾದ್ರೆ ಕೇಳಿ. ಇನ್ನೊಂದು ದೋಸೆನ ಒಯ್ತೀನಿ, ತಿಂತಿರ್ರಿ ಸಾ. ಇವನ್ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡಿ. ಈ ಕಿವೆ ಕೇಳಿ, ಕಿವೆಗೆ ಬಿಡಿ. ಎಂಥ ತಾಯಿ ಇರಬೇಡ. ಅಯ್ಯೋ, ಹಂಗಾರೆ ನಮ್ಮಮ್ಮ ಫುಲ್ಲು ಸಪೋರ್ಟು. ನನಗಿನ್ನೇನು ಇಲ್ವೇ. ಈಗ ಏನಾರ ಮಾಡಬೇಕಲ್ಲ ನಾನು. ನೇತ್ರನೂ ಕೈ ಕೊಟ್ಬಿಟ್ಟವಳೆ. ಈ ನೇತ್ರದು ಏನು ಮಾಡ್ತಾವಳೋ ಏನೋ. ಈ ನೇತ್ರನ್ಗೆ ನಾವು ಹೋಗಿ ಏನೋ ಹೇಳ್ಬೇಕಿತ್ತು. ನೇತ್ರನೇ ನನ್ನ ಜೊತೆ ಸಂದಕ್ಕಿದ್ಲು. ಈ ರಾಧ ನಮ್ಮಮ್ಮ ಯಾರು ನನ್ನ ಕಡೆ ಸಪೋರ್ಟ್ಗಿಲ್ಲ. ಏನು ಮಾಡಲಿ? ಮೊದಲು ಎಂಟಿ ಥರ ನೋಡಿ, ಆಮೇಲೆ ನಿಮ್ಗೆ ಏನು ಬೇಕೋ ಎಲ್ಲ ಸಿಗ್ತದೆ. ಎಂಟಿ ಥರ ನೋಡಿದಂಗೆ ಹಿಂಗೆ ಆಡಿದ್ರೆ ಹೆಂಗೆ ಹೇಳಿ? ಮೊದಲು ಎಂಟಿ ಥರ ನೋಡ್ಬಿಟ್ಟು ಚೆನ್ನಾಗಿ ಇರಿಸ್ಕೊಳ್ಳಿ. ಏಯ್, ನೀನೇನು ನನ್ನ ಎಂಟಿ ಥರ ನೋಡ್ಕೊತೀನಿ, ಅದನ್ನು ಕಟ್ಕೊಂಡು ನಿನ್ಗೇನಾಗಬೇಕು? ಹೋಗ್ಲಾ ಸುಮ್ಕೇನೇನೆ. ಇಲ್ಲಿ ಬದ್ಲು ಇಲ್ಲಿಂದ ಹೋದ್ರೆ ಸರಿ ನೀನು. ನಿನ್ನಿಂದನೇ ನೀಯ ನಮ್ಮ ಅಮ್ಮನೂ ಬುಟ್ಟಿಗೆ ಹಾಕೊಂಡಿದ್ಯಾ, ನನ್ನ ಹೆಂಡ್ತಿನೂ ಬುಟ್ಟಿಗೆ ಹಾಕೊಂಡಿದ್ಯಾ, ಎಲ್ಲರೂ ಬುಟ್ಟಿಗೆ ಹಾಕೊಂಡು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಬುಟ್ಟಿಗೆ ಹಾಕತ್ತಾ ಇದೆಯಾ ನೀನು? ಅಯ್ಯೋ, ನನಗೇನು ಬಂತು? ನಾನು ಇರೋದನ್ನ ನೋಡ್ಕೊತಾ ಇದ್ದೀನಿ ಅಷ್ಟೇನೆ. ನಿನಗೆ ರಾಧಾ ಇಷ್ಟ ಇಲ್ಲ ಅಂತಂದರೆ ಡೈವರ್ಸ್ ಕೊಡು. ಬೇಡ ಅಂದವ್ರು ಯಾರು? ಡೈವರ್ಸ್ ಕೊಟ್ಬಿಟ್ಟು ಬಿಟ್ಬಿಡು. ಅವಳು ಪಡಿಗಳು ಹೆಂಗೋ ಚೆನ್ನಾಗೇ ಇರ್ತಾಳೆ. ನೀನು ಒಂದು ಮಾತು ಮಾತಾಡ್ಕೊಡ್ದು. ಈಗ ನೇತ್ರ ರಾಧಾ ಇಬ್ಬರಿಗೆ ಯಾರ ಜೊತೆನೂ ನನಗೇನು ಇಲ್ವಲ್ಲ ಇವಾಗ. ₹1 ಲಾಭ ಇಲ್ಲ. ಈ ರಾಧನೂ ಕ್ಯಾರೆ ಅನ್ನಕ್ಕಿಲ್ಲ, ನೇತ್ರಿನೂ ಕ್ಯಾರೆ ಅನ್ನಕ್ಕಿಲ್ಲ. ಏನಾರ ಒಂದು ಮಾಡಬೇಕೇ. ಅಯ್ಯೋ, ಆಗಲೇ ತಿಂಡಿ ಕುತ್ಕೊಂಡ್ಬಿಟ್ರೆ ಸಾ. ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ನೋಡಿ ಏನು ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಅಂತ. ನಿಮ್ಮ ಫೇವ್ರೆಟು ಕ್ಯಾರೆಟ್ ಹಲ್ವಾ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಹೋ, ಕ್ಯಾರೆಟ್ ಅಲ್ವಾ? ನನಗಿಷ್ಟ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು? ಅದು ಅದು ಹಂಗೆ ಸುಮ್ಮನೆ ರಾಧನ ಹತ್ರ ಹೇಳ್ತಿದ್ರಲ್ಲ, ಅವಾಗ ಕೇಳಿಸ್ಕೊಂಡಿದ್ದೆ. ಥ್ಯಾಂಕ್ಸ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ನನಗೂ. ಇವತ್ತಿಂದ ಇಲ್ಲ, ಅವತ್ತಿಂದಲೂ ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ. ಕೊಡಿ. ತಿನ್ನಿ ಸಾ, ತಿನ್ನಿ, ಸೂಪರಾಗಿರ್ತದೆ, ತಿನ್ನಿ ಸಾ. ಅಯ್ಯೋ, ನಾನೇ ಸಹ ಇಷ್ಟಪಟ್ಬಿಟ್ಟು ಕ್ಯಾರೆಟ್ ಎಲ್ಲ ತುರಿದು ನೋಡಿ, ಗೋಡಂಬಿ ಎಲ್ಲ ಹಾಕಿ ಎಲ್ಲ ಮಾಡಿದ್ದು ನಾನೇ ಸಹ ಇಷ್ಟಪಟ್ಟು ಮಾಡಿದ್ದೀನಿ ಸಾ. ನಾನಂತಂದರೆ ತುಂಬ ಇಷ್ಟಪಟ್ಟಿದ್ದೀನಿ. ನೀವು ತಗೊಂಡು ನೀವು ಆರಾಮಾಗಿ ತಿನ್ನಿ ಸಾ. ನೀವು ತಗೊಳ್ಳಿ ತಿನ್ನಿ. ಅಯ್ಯೋ, ಯಾಕೆ ಪ್ರೇಮ ಅವರೇ ಇದ್ದಕ್ಕಿದ್ದಂಗೆ ಹೇಳ್ತಾ ಇದ್ದೀರಾ? ಸಾ, ಅಳಬೇಕು ಅಂತ ಹೇಳ್ತಿಲ್ಲ, ಹಾಗೆ ಕಣ್ಣೀರು ಬರ್ತೈತೆ ಸಾ. ನನ್ನ ಗಂಡ 10 ಪೈಸೆ ದುಡಿಯಲ್ಲ, ಕ್ಯಾರೆ ಅಂತಲೂ ಅನ್ನಲ್ಲ. 10 ಪೈಸೆ ಏನು ಕೊಡೋದು ಇಲ್ಲ, ಮಾಡೋದು ಇಲ್ಲ, ಏನೂ ಇಲ್ಲ ನನಗಂತೂ. ಅದಕ್ಕೆ ಬೇಜಾರಾಗೈತೆ ಸಾ. ನನಗಂತೂ ಒಂಥರ ಬೇಜಾರಾಗೋಗ್ಬಿಟ್ಟೈತೆ ಸಾ. ನಾನಂತೂ ತುಂಬ ನೊಂದಿರೋ ಹೆಣ್ಣು ಸಾ. ನಾನಂತೂ ನನ್ನ ಗಂಡ ನೆಟ್ಟಿಗೆ ನೋಡ್ಕೊಳ್ಳಲ್ಲ, ಜಮೀನು ಮಾರಕ್ಕೆ ಆಗ್ತಾಯಿಲ್ಲ ಸಾ. ನನ್ನಂಥ ಕಷ್ಟ ಯಾರಿಗೂ ಬೇಡ ಸಾ. ದೇವರಣೆಗೂ ಗಂಡನ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ ಏನು ಮಾಡೋಣ ಸಾ. ಗಂಡನೂ ಹೇಳಿದ್ ಕೇಳೋಕ್ಕಿಲ್ಲ ಸಾ. ನನ್ನ ದುಃಖನ ಯಾರಿಗೆ ಹೇಳ್ಕೊಳ್ಳೋಣ ಸಹ ಗೊತ್ತಾಯ್ತಿಲ್ಲ ಸಹ. ತುಂಬ ಕಷ್ಟದಲ್ಲಿದ್ದೀನಿ ಸಹ. ನಾನು ಕಷ್ಟದಾಗಿರೋ ಹೆಣ್ಮಗಳು ಸಹ. ನಾನು ತುಂಬ ಒಳ್ಳೆಯವಳು ಸಹ. ನೀವು ಊರೆಲ್ಲ ಕೇಳ್ಕೊಂಬಿಟ್ಟು ಬನ್ನಿ, ನನ್ನಷ್ಟು ಒಳ್ಳೆಯವಳು ಯಾರೂ ಇಲ್ಲ. ನಮ್ಮ ಜನಗಳನ್ನೆಲ್ಲ ಕೇಳಿ ಸಹ. ಪ್ರೇಮ ಅಂದರೆ ಸಾಕು ಎಲ್ಲರೂ ಅವಳ ಬಿಡು ದೇವತೆನೇ ಅವಳು ಅಂತ ಹೇಳ್ಬಿಟ್ಟು ನಮ್ಮ ಜನಗಳು ನಮ್ಮರೆಲ್ಲ ವೀಕ್ಷಕರೆಲ್ಲ ಬೇಕಾದ್ರೆ ಕೇಳಿ ಸಹ ಹೇಳ್ತಾರೆ. ನೀವು ನಿಜವಾಗೂ ದಯವಿಟ್ಟು ಸಹ ನೀವು ನಾನೇ ನಮ್ಗೆ ಸಹಾಯ ಮಾಡಿ ಅಂತ ಹೇಳ್ತಿಲ್ಲ ಸಹ. ನಮ್ಮ ಕಷ್ಟನ ಹೇಳ್ಕೊತಾ ಇದ್ದೀನಿ ಸಹ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ಏನಾದರೂ ಒಂದು ನಿಮ್ಮ ಗಂಡಂಗೆ ಸ್ವಲ್ಪ ಬುದ್ಧಿ ಹೇಳಿ ಏನೋ ಒಂದು ಮಾಡ್ತೀನಿ. ನೀವು ಸಮಾಧಾನ ಮಾಡ್ಕೋಬೇಕು ನೀವು, ಸರಿನಾ? ಒಬ್ಬರು ಗಂಡುಗಳು ಹಂಗೇನೆ ಒಂಥರ ಅವ್ರಿಗೆಲ್ಲ ಕೊನೆ ತನಕ ಬುದ್ಧಿ ಬರಲ್ಲ, ಕೊನೆಯಾಗೇನೆ ಬುದ್ಧಿ ಬರೋದು ಅವ್ರಿಗೆ. ನೀನು ಸಮಾಧಾನ ಮಾಡ್ಕೊಳಪ್ಪ, ನೀನು ಸಮಾಧಾನ ಮಾಡ್ಕೊ. ಅಲ್ಲ, ನೀನು ಅವತ್ತು ಚಟ್ನಿ ಪುಡಿ ಅದು ಇದು ಬಿಸ್ನೆಸ್ ಅಂತ ಅಂದೆ, ಪಾಪ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ, ಆದರೆ ಏನೂ ಚೆನ್ನಾಗಿರಲಿಲ್ಲ. ಈಗ ಸಮಾಧಾನ ಮಾಡ್ಕೊಳ್ಳಿ, ಏನೋ ಒಂದು ಮಾಡಿವ್ರಂತೆ, ಸರಿನಾ? ನನಗೆ ಹೆಣ್ಮಕ್ಳು ಕಷ್ಟಗಿರೋ ಹೆಣ್ಮಕ್ಳು ಅಂತಂದರೆ ನನಗೊಂಥರನಪ್ಪ. ಹಂಗಲ್ಲ ಸಹ, ಏನು ನಾನು ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡಿವ್ನಿ ಸಹ. ಏನು ಮಾಡೋಕ್ಕಾಯ್ತದೆ? ಮದುವೆ ಆಗಿ ಗಂಡನ ಬಿಟ್ಟಿರೋರ್ನ ಯಾರು ಸಹ ಮದುವೆ ಮಾಡ್ಕೊತಾರೆ? ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ಸಹ. ಏನು ಮಾಡೋದು ಏನು ಬಿಡೋದು ಅಂತ ಹೇಳ್ಬಿಟ್ಟು ಸುಮ್ಕೆನೇ ತಲೆ ಕೆಟ್ಟೋಗ್ಬಿಟ್ಟು ಸುಮ್ಮನೆ ಇದ್ದೀನಿ. ನಾನಂತೂ ಯೋಚನೆ ಮಾಡ್ಕೊಂಡು ಕುಂತಿದ್ದೀನಿ ಸಹ. ನಾನು ಏನು ಮಾಡಣಿ ಅಂತ ಹೇಳ್ಬಿಟ್ಟು ಸಹ. ನೋಡಿ, ನನಗೆ ನೀವು ಅಂದರೆ ಒಂದು ತುಂಬ ಇಷ್ಟ ಸಹ, ತುಂಬ ಗೌರವ ಸಹ ನೀವು ಅಂದರೆ. ಇವಳು ಈಗ ನನ್ನ ಮೇಲೆ ಇದು ಮಾಡ್ತಾವಳಲ್ಲ, ಇಷ್ಟ ಸಹ ಅಂತಂದರೆ ನನ್ನೇನಾದರೂ ಕೇಳ್ತಾವಳ? ಛೇ ಆ ಥರ ಏನಿಲ್ಲ ಪಾಪ. ಕಷ್ಟ ಏನೋ ಹೇಳ್ಕೊತಾ ಇರಬೇಕು. ಸಮಾಧಾನ ಮಾಡ್ಕೊಳ್ಳಿ ಪಾಪ. ನನಗೆ ಬೇರೆ ಹಲ್ವಾ ಬೇರೆ ಮಾಡ್ಕೊಂಬಿಟ್ಟು ಬಂದಿದ್ದೀರಾ, ಕ್ಯಾರೆಟ್ ಹಲ್ವನ. ಬಿಡಿ, ಏನಾದರೂ ಒಂದು ಇದು ಮಾಡಿದ್ರೆ ಆಯಿತು, ಏನಾದರೂ ಒಂದು ಹೆಲ್ಪ್ ಮಾಡಿದ್ರೆ ಆಯಿತು. ಸಮಾಧಾನ ಮಾಡ್ಕೊಳ್ಳಿ, ಸರಿನಾ? ಆರಾಮಾಗಿರಿ, ಸಮಾಧಾನವಾಗಿರಿ, ಬೇಜಾರು ಮಾಡ್ಕೊಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಸರಿನಾ? ನೋಡಿ, ಅಳ್ಬೇಡಿ. ನೀವು ಏನಾದರೂ ಕೆಲಸ ಮಾಡ್ತೀರಾ ಮಾಡಿ. ಏನಾದರೂ ಒಂದು ಕೆಲಸ ಮಾಡಿದ್ರೆ ನಾನು ಏನು ಬೇಕೋ ಅದು ಹೆಲ್ಪ್ ಮಾಡ್ತೀನಿ. ಪಾಪ ನೀವೂ ರಾಧಾ ಅವರ ವಾರಗಿತ್ತಿ ಅಲ್ವಾ, ನಿಮಗೂ ನಾನು ಹೆಲ್ಪ್ ಮಾಡ್ತೀನಿ.
ಇವ್ನ ಎಲ್ಪ್ ಯಾರಿಗೆ ಬೇಕು ಮದುವೆ ಮಾಡ್ಕೊತಾನೇನೋ ಕೇಳೋಣ ಅಂತ ಬಂದರೆ ಮದುವೆ ಮಾಡ್ಕೊಂಡಿದ್ದಂಗೆ ಎಲ್ಪ್ ಮಾಡ್ತೀನಿ ಅಂತಾನೆ ಎಲ್ಪ್ ಅಂತ ಎಲ್ಪ್ ನನಗೇನು ಬೇಡ ಇವನ್ನೇ ಮದುವೆ ಮಾಡ್ಕೋಬೇಕು ಹಿಂಗೆ ನನ್ನ ಕಷ್ಟನ ಹೇಳ್ಕೊಂಡು ಹೆಂಗನ ಮಾಡಿ ನಾನಂತೂ ಮದುವೆ ಮಾಡ್ಕೊಳಂಗೆ ಮಾಡ್ಬಿಡ್ಬೇಕು ಹೆಂಗೋ ಕ್ಯಾರೆಟ್ ಅಲ್ವ ತಂದಿದ್ದೀನಿ ನಾಳೆಗೆ ಇನ್ನೊಂದು ಏನೋ ಮಾಡ್ಕೊಂಬಿಟ್ಟು ಬಂದು ಸರಿಯಾಗಿ ಮಾಡ್ತೀನಿ ನೋಡು ನೋಡಿ ನೀವು ತಲೆ ಕೆಡಿಸ್ಕೊಬೇಡಿ ನಿಮ್ಮ ಗಂಡಂಗೆ ನಾನು ಬುದ್ಧಿ ಹೇಳ್ತೀನಿ ನನಗೆ ಗೊತ್ತು ಯಾವ ಥರ ಬುದ್ಧಿ ಹೇಳಬೇಕು ಅಂತೇಳಿ ನಿಮಗೆ ನಾನೆಲ್ಲ ಬುದ್ಧಿ ಹೇಳ್ತೀನಿ ಸುಮ್ಮನೆ ನೀವು ಎಲ್ಲ ಸರಿ ಹೋಗುತ್ತೆ ಲೈಫು ಅಂದರೆ ಒಂದೇ ಸಲ ಇದು ಮಾಡೋದಲ್ಲ ಲೈಫ್ ಅಂತಂದರೆ ಸ್ವಲ್ಪ ಹಂಗೆ ಲೈಫು ನಡೀತಾ ಇರ್ತದೆ ಮೇಲೆ ಕೆಳಗಡೆ ಎಲ್ಲನೂ ನೀವು ಒಳಬೇಡಿ ಸುಮ್ಮನೆ ರೀ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಹೇಳಿ ನೀವು ಹೊತ್ಕೊಂಡು ಕೂತ್ಕೊಂಡ್ರೆ ನೀವು ಆರಾಮಾಗಿರಿ ನಾನು ಮಾತಾಡ್ತೀನಿ ನನಗೆಲ್ಲ ಗೊತ್ತು ಹೆಂಗೆ ಮಾತಾಡಬೇಕು ಅಂತ ನಾನು ಮಾತಾಡ್ತೀನಿ ಸುಮ್ಮನೆ ಇರಿ ಮಾತಾಡಿ ನಿಮಗೆ ಗೊತ್ತಾಯ್ತದೆ ನನ್ನ ಗಂಡನ ಯೋಗ್ಯತೆ ತಿನ್ನಿ ನೀವು ತಿನ್ನಿ ನಿಮಗೋಸ್ಕರ ತಂದಿರೋದು ನಾನು ಮಾಡ್ಕೊಂಡು ತುಪ್ಪ ಗಿಪ್ಪ ಎಲ್ಲ ತಗೊಂಬಿಟ್ಟು ಬಂದು ನಾನೇ ಮಾಡಿದ್ದು ಹಾಂ ನಾನು ತಿಂತೀನಿ ಸರಿನಾ ನೀವು ಆರಾಮಾಗಿರಿ ಇಷ್ಟೊಂದು ರಿಸ್ಕ್ ತಗೊಂಡು ಮಾಡ್ಕೊಂಡು ತರಕ್ಕೆ ಹೋಗ್ಬೇಡಿ ನನಗೆ ನಿಮ್ಮ ಪಾಡಿಗೆ ನೀವು ಆರಾಮಾಗಿರಿ ಸರಿ ಆಯಿತು ನಿಮ್ಗೆ ನನ್ನ ಮೇಲೆ ಕರುಣೆ ಪಿರುತಿ ಸ್ವಲ್ಪನಾದರೂ ಬರ್ತಾಯ್ತಾ ಒಂದಿರೋ ಹೆಣ್ಮಕ್ಳು ನೋಡಿದ್ರೆ ಕರುಣೆ ಬರೋದು ಮಾಮೂಲಿ ಅಲ್ವಾ ಬಂದೇ ಬರುತ್ತಲ್ವಾ ಹಾಂ ಸರಿ ನಾನು ನಾಳೆ ಸಿಗ್ತೀನಿ ನಾಳೆ ನಿಮ್ಗೆ ಏನೋ ಪೆಸೆಲ್ಲ ಮಾಡ್ಕೊಂಬಿಟ್ಟು ಬರ್ತೀನಿ ಚೇ ಬೇಡ ಏನು ಮಾಡ್ಕೊಂಬಿಟ್ಟು ಬರ್ಬೇಡಿ ಸಾಕು ಪಾಪ ನೀವೇ ಕಷ್ಟದಲ್ಲಿದ್ದೀರಾ ನೀವೇ ಮಾಡ್ಕೊಬರ್ತೀರಾ ನನಗೇನು ಬೇಡ ನಾನು ಆರಾಮಾಗಿ ಇಲ್ಲೇ ತಿಂತೀನಿ ಆ್ಯಕ್ಚುಲಿ ನಾನು ಬೇಗ ಹೊರಡಬೇಕು ಸರಿನಾ ನೀವೇನು ಮಾಡ್ಕೊಂಬಿಟ್ಟು ಏನು ಬರಬೇಡಿ ನೀವು ನಿಜ ಬೇಡ ನನಗೆ ಆದ್ರೂ ಸರಿ ಆಯಿತು ಮಾತಾಡ್ಸ್ಕೊಂಡು ಹೋಗೋಣ ಬರ್ತೀನಿ ಹೇಳಿ ಹೆಂಗೋ ಇವನನ್ನು ಬುಟ್ಟಿಗೆ ಹಾಕೊಂಬಿಟ್ರೆ ನನ್ನ ಲೈಫ್ ಸೆಟ್ಲು ಪಾಪ ಹೆಣ್ಮಕ್ಳಿಗೆ ಒಂದಲ್ಲ ಎರಡಲ್ಲ ಎಷ್ಟೊಂದು ಬಾದಿಗಳು ಅಲ್ವಾ ಇವ್ರ ಗಂಡಗಳು ಸರಿ ಇದ್ದರೆ ಪಾಪ ಹೆಣ್ಮಕ್ಳಿಗೆ ಯಾಕಿಂತ ಕಷ್ಟ ಬರ್ತೈತೆ ಪಾಪ